ಹಲವು ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದ ಮತ್ತು ರಾಮೋಜಿ ಸಿಟಿಯನ್ನ ನಿರ್ಮಿಸಿದ್ದ ರಾಮೋಜಿ ರಾವ್ ಅವರು ಇಂದು ನಿಧನರಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದ 3 ದಿನಗಳ ಹಿಂದೆ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಇನ್ನು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದ ರಾಮೋಜಿ ರಾವ್ ರವರು ಚಿಕಿತ್ಸೆ ಫಲಕಾರಿಯಾಗಿದೆ, ಕೊನೆ ಉಸಿರನ್ನ ಎಳೆದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೂ ಅವರ ಸ್ಥಿತಿ ಗಂಭೀರವಾಗಿದೆ. ಅನಾರೋಗ್ಯದ ನಂತರ ವೆಂಟಿಲೇಟರ್ನಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುತ್ತಿದ್ದ ಅವರು ಇಂದು ಮುಂಜಾನೆ ಹೈದರಾಬಾದ್ನಲ್ಲಿ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ. ಪಾರ್ಥಿವ ಶರೀರವನ್ನ ಫಿಲ್ಮ್ ಸಿಟಿಯಲ್ಲಿರುವ ರಾಮೋಜಿ ನಿವಾಸಕ್ಕೆ ಸ್ಥಳಾಂತರಿಸಲಾಗಿದೆ. ರಾಮೋಜಿ ರಾವ್ ಅವರು 1936 ನವೆಂಬರ್ 16ರಂದು ಕೃಷ್ಣಾ ಜಿಲ್ಲೆಯ ಪೆದಪ್ಪರಪುಡಿಯಲ್ಲಿ ಜನಿಸಿದ್ರು. 2016ರಲ್ಲಿ ರಾಮೋಜಿ ರಾವ್ ಅವರಿಗೆ ಭಾರತದ 2ನೇ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮ ವಿಭೂಷಣವನ್ನ ನೀಡಲಾಗಿತ್ತು. ರಾಮೋಜಿ ರಾವ್ ಅವರ ನಿಜವಾದ ಹೆಸರು ಚರುಕುರಿ ರಾಮಯ್ಯ. ರಾಮೋಜಿ ರಾವ್ ಅವರು ETV ಮುಖ್ಯಸ್ಥರಾಗಿ, ಪತ್ರಿಕೆ ಸಂಪಾದಕರಾಗಿ, ಪ್ರಕಾಶಕರಾಗಿ, ಚಲನಚಿತ್ರ ನಿರ್ಮಾಪಕರಾಗಿ ಮತ್ತು ಉದ್ಯಮಿಯಾಗಿ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ರಾಮೋಜಿ ಗ್ರೂಪ್, ಈನಾಡು ಮೀಡಿಯಾ ಜೊತೆಗೆ ಮಾರ್ಗದರ್ಶಿ ಚಿಟ್ ಫಂಡ್ಸ್, ಪ್ರಿಯಾ ಫುಡ್ಸ್, ಉಷಾ ಕಿರಣ್ ಮೂವೀಸ್, ರಾಮೋಜಿ ಫಿಲ್ಮ್ ಸಿಟಿ ಜೊತೆಗೆ ಕಲಾಂಜಲಿ ಕಂಪನಿಗಳನ್ನ ಅವರು ಹೊಂದಿದ್ರು. ರಾಮೋಜಿ ರಾವ್ ತೆಲುಗು ಜನರ ಹೃದಯದಲ್ಲಿ ಅಳಿಸಲಾಗದ ಛಾಪನ್ನ ಮೂಡಿಸಿದ್ರು. 1962ರಲ್ಲಿ ಮಾರ್ಗದರ್ಶಿ ಚಿಟ್ ಫಂಡ್ಗಳನ್ನ ಸ್ಥಾಪಿಸಿದ ರಾಮೋಜಿ ರಾವ್ ಅವರು ಉದ್ಯಮದಲ್ಲಿ ಮುಂದುವರೆದಿದ್ರು. 1974ರ ಆಗಸ್ಟ್ 10ರಂದು ವಿಶಾಖಪಟ್ಟಣದಲ್ಲಿ ಈನಾಡು ಪತ್ರಿಕೆಯನ್ನ ಪ್ರಾರಂಭಿಸಿದ್ರು. ರಾಮೋಜಿ ರಾವ್ ಅವರು ETV ಹೆಸರಿನಲ್ಲಿ 8 ಭಾಷೆಗಳಲ್ಲಿ ಚಾನೆಲ್ಗಳನ್ನ ತಂದಿದ್ರು. ಇನ್ನು ರಾಮೋಜಿ ರಾವ್ ಅವರು ಉಪಕಿರಣ್ ಮೂವೀಸ್ ಅಡಿಯಲ್ಲಿ 30 ಸಿನಿಮಾಗಳನ್ನು ಸಹ ನಿರ್ಮಿಸಿದ್ರು. ಇವರು ನಿರ್ಮಿಸಿದ ಚಿತ್ರಗಳಲ್ಲಿ ಪ್ರೇಮಲೇಖ ಮೊದಲನೆಯದಾಗಿದೆ. ಈ ಸಿನಿಮಾ 1984ರಲ್ಲಿ ರಿಲೀಸ್ ಆಗಿತ್ತು. ರಾಮೋಜಿ ರಾವ್ ಅನೇಕ ನಾಯಕರನ್ನ ಪರಿಚಯಿಸಿದ್ರು. ನಿರ್ದೇಶಕ ಶ್ರೀನು ವೈಟ್ಲಾ ನಿರ್ದೇಶನದ 2ನೇ ಸಿನಿಮಾ ಅಂದ್ರೆ ಆನಂದ್ಯ ಸಿನಿಮಾದಕ್ಕೂ ಕೂಡ ರಾಮೋಜಿ ಅವರೇ ಬಂಡವಾಳ ಹಾಕಿದ್ರು. ಇನ್ನು ಜೂನಿಯರ್ NTR ಅವರ ಜೊತೆಗೂ ಕೂಡ ಕೆಲಸ ಮಾಡಿದ್ದಾರೆ ರಾಮೋಜಿ ರಾವ್. ಇನ್ನು ತನೀಶ್ ಅವರನ್ನ ನಾಯಕನಾಗಿ ಪರಿಚಯಿಸಿ ನಚ್ಚಾವುಲೆ ನಿರ್ಮಿಸಲಾಗಿದೆ ಮತ್ತು ಅವರು ನಿರ್ಮಿಸಿದ ಕೊನೆಯ ಚಿತ್ರ ಅಂದ್ರೆ ಅದು ದಗಡು ಮುಠ ದಂಡುಕೋರ. ನೋಡಿದ್ರಲ್ವಾ, ಹಲವಾರು ಸಂಸ್ಥೆಗಳನ್ನ, ಸುದ್ದಿ ಸಂಸ್ಥೆಯನ್ನ, ಚಿಟ್ ಫಂಡ್ಸ್ ಗಳನ್ನ, ಹೀಗೆ ಹಲವಾರು ಸಂಸ್ಥೆಗಳನ್ನ, ಕಂಪನಿಗಳನ್ನ ತಮ್ಮದಾಗಿಸಿಕೊಂಡಿದ್ದ ರಾಮೋಜಿ ರಾವ್ ಅವರು ಕೇವಲ ತೆಲುಗು ಜನ ಮಾತ್ರವಲ್ಲದೆ ಇಡೀ ದೇಶದ ಜನರಲ್ಲಿ ತಮ್ಮದೇ ಆದಂತಹ ಛಾಪನ್ನ ಅಚ್ಚಿ ಹಾಕಿ ಇಂದು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ.